ನಮಸ್ಕಾರ ಸ್ನೇಹಿತರೆ, ಫೋಕಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಪ್ರಸಿದ್ಧ ಯೂಟ್ಯೂಬರ್ ಬಿಗ್ ಬಾಸ್ಗೆ ಬಂದಿದ್ದು ಹೇಗೆ? ಇನ್ನು ಸೀಸನ್ 12ರ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಂತಹ ರಕ್ಷಿತಾ ಶೆಟ್ಟಿ, ಇವರ ರಿಯಲ್ ಲೈಫ್ ಸ್ಟೋರಿ, ಇನ್ನು ಇವರು ಹುಟ್ಟಿದ್ದು ಎಲ್ಲಿ, ಬೆಳೆದಿದ್ದು ಹೇಗೆ, ಇನ್ನು ಇವರ ಜೀವನದ ಹಾದಿ, ಇನ್ನು ಇವರ ತಂದೆ ತಾಯಿ, ಇವರು ಈಗ ಏನು ಮಾಡುತ್ತಿದ್ದಾರೆ, ಎಲ್ಲವನ್ನ ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಯಾರು ಕೂಡ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಈ ವಿಡಿಯೋ ತುಂಬಾ ಚಿಕ್ಕದಾಗಿ ಇರುತ್ತೆ, ಆದರೆ ಇಲ್ಲಿ ಕೊಡುವಂತಹ ಮಾಹಿತಿ ಸಂಪೂರ್ಣವಾಗಿರುತ್ತೆ. ಯಾರು ಕೂಡ ಈ ವಿಡಿಯೋವನ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ರಕ್ಷಿತಾ ಶೆಟ್ಟಿ ಹುಟ್ಟಿದ್ದು 2003ರ ಮಾರ್ಚ್ 14ನೇ ತಾರೀಕು ಉಡುಪಿ ಜಿಲ್ಲೆಯ ಪಡುಬಿದ್ರೆಯಲ್ಲಿ. ಇನ್ನು ಇವರ ತಂದೆ ರವೀಂದ್ರ ಶೆಟ್ಟಿ, ತಾಯಿ ಹರಿಣಿ ಶೆಟ್ಟಿ. ಇನ್ನು ಈ ದಂಪತಿಗಳಿಗೆ ಅಂದರೆ ರಕ್ಷಿತಾ ಗೌಡ ಜೊತೆಯಲ್ಲಿ ಹುಟ್ಟಿದ ಒಂದು ತಂಗಿ ಕೂಡ ಇದೆ, ಅಕ್ಷತಾ ಎಂಬ ತಂಗಿ ಇದ್ದಾರೆ. ಇನ್ನು ಸ್ನೇಹಿತರೆ, ಇವರ ಕುಟುಂಬ ಇರೋದು ಹಲವು ವರ್ಷಗಳಿಂದ ಮಹಾರಾಷ್ಟ್ರದ ನಾಲಾಸೋಪ್ರಾ ಎಂಬಲ್ಲಿ ಸೆಟಲ್ ಆಗಿದ್ದಾರೆ. ಅಂದರೆ ಸುಮಾರು ಮುಂಬೈನಿಂದ 60 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಊರು ಬರುತ್ತೆ. ಇನ್ನು ಸ್ನೇಹಿತರೆ, ರಕ್ಷಿತಾಗೆ ಜನ್ಮ ಕೊಟ್ಟವರು ಈಗ ಇವರು ಸಾಮಾನ್ಯ ವರ್ಗದ ಕುಟುಂಬದವರಾಗಿದ್ದಾರೆ. ಅಂದರೆ ರಕ್ಷಿತಾ ಚಿಕ್ಕ ವಯಸ್ಸಿನಿಂದಲೂ ಕೂಡ ಒಂದು ರೀತಿಯ ಶ್ರೀಮಂತಿಕೆಯನ್ನ ಅನುಭವವನ್ನ ಮಾಡಿದ್ದಾರಾ ಅಂದರೆ ಇಲ್ಲ, ರಕ್ಷಿತಾ ಕುಟುಂಬ ಚಿಕ್ಕ ವಯಸ್ಸಿನಿಂದಲೂ ಕೂಡ ಒಂದು ಸಾಮಾನ್ಯ ವರ್ಗದ ಕುಟುಂಬವಾಗಿದ್ದು, ಇನ್ನು ಸ್ನೇಹಿತರೆ, ಇವರ ತಂದೆಯವರು ಸೋಪುರದಲ್ಲಿ ಎಲೆ ಅಡಿಕೆ ಅಂಗಡಿಯನ್ನ ಇಟ್ಟುಕೊಂಡಿದ್ದಾರೆ. ಇವರು ಈ ಒಂದು ಅಂಗಡಿಯಲ್ಲಿ ಕೆಲಸವನ್ನ ಮಾಡುತ್ತಾರೆ. ಇನ್ನು ರಕ್ಷಿತಾ ಗೌಡ ಓದಿನಲ್ಲಿ 50ಕ್ಕೆ 50 ಗಳಿಸುತ್ತಿದ್ದಂತಹ ಸ್ಟೂಡೆಂಟ್ ಏನಲ್ಲ. ಇನ್ನು ಓದಿನಲ್ಲಿ ಅಷ್ಟಕ್ಕಷ್ಟೇ, ಆದರೆ ರಕ್ಷಿತಾ ಗೌಡರವರು ಕ್ರೀಡೆಯಲ್ಲಿ ಮುಂದೆ ಇದ್ದರು. ಆದರೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಸಾಮಾನ್ಯವಾದಂತಹ ವಿಷಯ ಗೊತ್ತೇ ಇದೆ. ಕೆಲವೊಂದು ಮನೆಗಳಲ್ಲಿ ಕ್ರೀಡೆಗಿಂತ ಹೆಚ್ಚಿನ ಪ್ರೋತ್ಸಾಹ ಕೊಡುವಂಥದ್ದು ಅದು ಓದಿಗಾಗಿ. ಅದೇ ರೀತಿ ರಕ್ಷಿತಾ ಅವರ ಕುಟುಂಬದಲ್ಲಿ ಓದಿಗೆ ಸಿಗುತ್ತಿದ್ದಂತಹ ಪ್ರೋತ್ಸಾಹ ಅದು ಕ್ರೀಡೆಗೆ ಸಿಗುತ್ತಿರಲಿಲ್ಲ. ಇನ್ನು ಮನೆಯವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸುತ್ತಿದ್ದಂತಹ ರಕ್ಷಿತಾ ಗೌಡ ಇವರು ಕ್ರೀಡೆಯಲ್ಲಿ ಮುಂದೆ ಇದ್ದರು. ಇನ್ನು ಅತಿ ಹೆಚ್ಚು ಕ್ರೀಡೆಯಲ್ಲಿ ಭಾಗವಹಿಸುತ್ತಿದ್ದಂತಹ ರಕ್ಷಿತಾ ಗೌಡರವರು ತುಂಬಾ ಮೆಡಲ್ಗಳನ್ನ ಮತ್ತು ಪ್ರಶಸ್ತಿಗಳನ್ನ ಗಳಿಸಿದ್ದಾರೆ. ಇನ್ನು ಸ್ನೇಹಿತರೆ, ರಕ್ಷಿತಾ ಗೌಡರವರಿಗೆ ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನವೇ ಬೆಸ್ಟ್ ಎಂದು ತಿಳಿದಿದ್ದರು. ಇನ್ನು ವರ್ಷಕ್ಕೊಮ್ಮೆ ತಮ್ಮ ಊರಿಗೆ ಬರುತ್ತಿದ್ದಂತಹ ಇವರು ಊರಿಗೆ ಬಂದರೆ ವಾಪಸ್ ಮರಳಿ ಹೋಗೋದಿಕ್ಕೆ ಇವರು ಒಪ್ಪುತ್ತಿರಲಿಲ್ಲ. ಯಾಕೆಂದರೆ ಇವರು ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನವನ್ನ ಇಷ್ಟಪಡುತ್ತಿದ್ದಂತಹ ಇವರು. ಇನ್ನು ಸ್ನೇಹಿತರೆ, ಇವರು ಸೆಕೆಂಡ್ PUCಯನ್ನ ಮುಗಿಸಿದ ನಂತರ ಇವರು BCom ಅನ್ನ ಆಯ್ಕೆ ಮಾಡುತ್ತಾರೆ. ಇನ್ನು BCom ಅನ್ನ ಆಯ್ಕೆ ಮಾಡಿ BCom ಅನ್ನ ಮುಂದುವರಿಸುವಂತಹ ವೇಳೆಯಲ್ಲಿ ನಾನು ಏನಾದರೂ ಜನರ ಪರವಾಗಿ ಜನರಿಗೋಸ್ಕರ ಏನಾದರೂ ಮಾಡಬೇಕು ಮತ್ತು ಅನ್ಯಾಯದ ವಿರುದ್ಧ ಹೋರಾಡಬೇಕು ಎಂದು ಇವರ ಮೈಂಡ್ನಲ್ಲಿ ಥಾಟ್ ಬರುತ್ತೆ. ಇನ್ನು BCom ಅಂದರೆ ಅದು ಕಂಪನಿಗಳ ವ್ಯವಹಾರ ಆಗಿರುತ್ತೆ. ಆದ್ದರಿಂದ ಇವರು BAಯನ್ನ ಚೂಸ್ ಮಾಡಿ BA ಕಡೆಗೆ ಬರುತ್ತಾರೆ. ಇನ್ನು BAಯನ್ನ ಆಯ್ಕೆ ಮಾಡಿ ಇವರು ಜರ್ನಲಿಸ್ಟ್ ಆಗಬೇಕು ಎಂದು ಅಂದುಕೊಳ್ಳುತ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕೊರೋನಾ ಕೂಡ ಬರುತ್ತೆ. ಈ ಕೊರೋನಾ ವೇಳೆಯಲ್ಲಿ ಅವರ ಅಮ್ಮ ಅಪ್ಪ ಇಬ್ಬರಿಗೂ ಕೂಡ ಒಪ್ಪಿಸಿ ಅವರು ಅವರ ಊರಿಗೆ ಬರುತ್ತಾರೆ. ಇನ್ನು ಅವರು ಊರಿಗೆ ಬಂದಂತಹ ನಂತರ ಅವರ ಊರಿನಲ್ಲಿ ಕೊರೋನಾ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಹೋಗೋದಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಆ ಸಂದರ್ಭದಲ್ಲಿ ಲಾಕ್ಡೌನ್ ಇದ್ದಂತಹ ಸಂದರ್ಭದಲ್ಲಿ ಇನ್ನು ಮನೆಯ ಮೇಲೆ ಇದ್ದಂತಹ ಟೆರೆಸ್ನಲ್ಲಿ ಕೂತುಕೊಂಡು ಸುಮ್ಮನೆ ಇರದಂತಹ ರಕ್ಷಿತಾ ಯೂಟ್ಯೂಬ್ನಲ್ಲಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಯೂಟ್ಯೂಬ್ನಲ್ಲಿ ಹಂಚಿಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಸ್ಟಾರ್ಟ್ ಆದಂತಹ ಅವರ ಜೀವನ 1 ವಿಡಿಯೋ 2 ವಿಡಿಯೋ ಅಂತ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ. ಇನ್ನು ಯೂಟ್ಯೂಬ್ನಲ್ಲಿ ಹಲವು ಬಾರಿ ಕನ್ನಡ ಕೆಟ್ಟ ಪದಗಳನ್ನ ಬಳಕೆ ಮಾಡಿರೋದಾಗಿರ್ಬೋದು ಅಥವಾ ಆಟೋ ಚಾಲಕರ ವಿರುದ್ಧ ಇದೇ ರೀತಿ ಹಲವು ವಿವಾದಗಳಿಗೂ ಕೂಡ ರಕ್ಷಿತಾರವರು ತುತ್ತಾಗಿದ್ದಾರೆ. ಆದರೂ ಅವರು ಅವರ ತಪ್ಪನ್ನ ಸರಿ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ಒಂದು ಮಟ್ಟದ ತುಳು ಭಾಷೆಯಲ್ಲಿ ಒಂದು ರೀತಿಯ ಹೆಸರನ್ನ ಮಾಡಿದಂತಹ ರಕ್ಷಿತಾ ಗೌಡ ನೆಕ್ಸ್ಟ್ ಇವರು ಕಾಲಿಟ್ಟಿದ್ದು ಅದು ಬಿಗ್ ಬಾಸ್ ಸೀಸನ್ 12ಕ್ಕೆ. ಇದು ಬಿಗ್ ಬಾಸ್ ಸೀಸನ್ 12ಕ್ಕೆ ಕಾಲಿಟ್ಟ ನಂತರ ಮೊದಲನೇ ದಿನವೇ ಎಲಿಮಿನೇಷನ್ ಆದಂತಹ ರಕ್ಷಿತಾ ಗೌಡ ಎಲ್ಲರಿಗೂ ಇದು ಶಾಕ್ ವಿಷಯ. ಇನ್ನು 1 ವಾರ ಬಿಗ್ ಬಾಸ್ ಸೀಕ್ರೆಟ್ ರೂಮ್ ನಲ್ಲಿ ಇದ್ದಂತಹ ರಕ್ಷಿತಾ ಗೌಡ ನಂತರ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡುತ್ತಾರೆ. ಇನ್ನು ಬಿಗ್ ಬಾಸ್ ನಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿಗೆ ಟಾರ್ಗೆಟ್ ಆಗುತ್ತಾರೆ. ಇದಾದ ನಂತರ ರಕ್ಷಿತಾ ಗೌಡರಿಗೆ ಸುದೀಪ್ ಸರ್ ನಿಂದ ಸಾಕಷ್ಟು ಸಪೋರ್ಟ್, ಇನ್ನು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇವರಿಗೆ ಸಪೋರ್ಟ್ ಸಿಗುತ್ತೆ. ಇನ್ನು ಸ್ನೇಹಿತರೆ, ಬಿಗ್ ಬಾಸ್ ನಲ್ಲೂ ಕೂಡ ರನ್ನರ್ ಅಪ್ ಆಗಿ ಗೆದ್ದಂತಹ ರಕ್ಷಿತಾ ಗೌಡ. ಇದು ರಕ್ಷಿತಾ ಗೌಡರವರ ಜೀವನ. ಇನ್ನು ರಕ್ಷಿತಾ ಗೌಡರವರ ಆಸ್ತಿ ಎಷ್ಟು? ರಕ್ಷಿತಾ ತಮ್ಮ ಕುಟುಂಬದ ಬಳಿ ಊರಲ್ಲಿ ಸಾಕಷ್ಟು ಜಮೀನು ಇದೆ ಅಂತ ಹೇಳಿಕೊಂಡಿದ್ದಾರೆ. ಆದರೆ ಬಹುತೇಕ ಜಮೀನು ಲಿಟಿಗೇಷನ್ ಇದೆ, ಅಂದರೆ ಕೇಸ್ ನಡೀತಾ ಇದೆ. ಅದು ಯಾವಾಗ ಬಗೆಹರಿಯುತ್ತೋ ಗೊತ್ತಿಲ್ಲ ಅನ್ನೋದು ರಕ್ಷಿತಾ ಮಾತು.
ಇವರು ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಫ್ಲಾಟ್ ಅನ್ನು ಕೂಡ ಖರೀದಿಯನ್ನ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ ರಕ್ಷಿತಾ ಶೆಟ್ಟಿ ಇವರ ಮೊದಲ ಪೇಮೆಂಟ್ 25,000, ಅದು ಯೂಟ್ಯೂಬ್ನ ಪೇಮೆಂಟ್. ಇನ್ನು ತುಳು, ಕನ್ನಡ, ಹಿಂದಿ, ಇಂಗ್ಲಿಷ್ ಭಾಷೆಗಳನ್ನು ಮಾತನಾಡುವ ಇವರು ಭವಿಷ್ಯದಲ್ಲಿ ಸ್ವಂತ ಬಿಸಿನೆಸ್ ಮಾಡುವಂತಹ ಆಸೆಯನ್ನ ಹೊಂದಿದ್ದಾರೆ. ಸ್ನೇಹಿತರೆ, ಇದಿಷ್ಟು ರಕ್ಷಿತಾ ಶೆಟ್ಟಿ ಜೀವನದ ಹಾದಿ ಹೇಗಿದೆ, ಬಾಲ್ಯ ಹೇಗಿತ್ತು, ಯೂಟ್ಯೂಬ್ ಜರ್ನಿ ಶುರುವಾಗಿದ್ದು ಹೇಗೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನ. ಇವರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ವಿಡಿಯೋ ಕಮೆಂಟ್ನಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.